ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ಭಾಗ್ಯ ಕೆಲಸ ಕಳ್ಕೊಂಡು ಬೇರೆ ಎಲ್ಲೂ ಕೆಲಸ ಸಿಗದೆ ಒದ್ದಾಡ್ತಾ ಇದ್ದಾಳೆ. ಮನೆ ಪರಿಸ್ಥಿತಿ ಕೂಡ ತುಂಬಾ ಕಷ್ಟ ಆಗಿದೆ. ಇನ್ನೊಂದ್ ಕಡೆ ತನ್ವಿಗೆ ಕೂಡ ಅವಳ ಫ್ರೆಂಡ್ಸ್ ಎಲ್ಲ ಬರ್ಡೇ ವಿಷಯವಾಗಿ ಅವಮಾನ ಮಾಡಿರ್ತಾರೆ. ಅದೇ ಯೋಚನೆಯಲ್ಲಿ ತನ್ವಿ ಮನೆಯಲ್ಲೇ ಬಂದು ಕೂತಿರ್ತಾಳೆ. ಇನ್ನೊಂದ್ ಕಡೆ ಧರ್ಮರಾಜ್ ಮತ್ತು ಕುಸುಮನ ಆಫೀಸ್ಗೆ ಕರೆಸಿ ಅವಮಾನ ಮಾಡೋ ಕನ್ನಿಕಾಗೂ ಕೂಡ ಭಾಗ್ಯ ಸಖತ್ತಾಗಿ ಕ್ಲಾಸ್ ತಗೊಂಡಿರ್ತಾಳೆ. ಅವಳು ಅವಮಾನ ಮಾಡಿದ ರೀತಿಯಲ್ಲಿ ಅವಳಿಗೂ ಕೂಡ ಅವಮಾನ ಆಗೋ ಹಾಗೆ ಭಾಗ್ಯ ಮಾಡ್ತಾಳೆ. ಅವಳ ಸಿಬ್ಬಂದಿಗಳಿಗೂ ಕೂಡ ವಾರ್ನ್ ಮಾಡ್ತಾಳೆ. ನೀವು ಇದೇ ತರ ಇವಳ ಮಾತಿಗೆ ಕುಣಿತಾ ಇದ್ರೆ ಮುಂದೊಂದಿನ ನೀವು ಇವಳಿಗೆ ಬಲಿಪಶು ಆಗೋದಂತೂ ಖಂಡಿತ. ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಇರಿ ಅಂತ ಅವರೆಲ್ಲರಿಗೂ ಬುದ್ಧಿ ಮಾತು ಹೇಳ್ತಾಳೆ. ಹಾಗೆ ಕನ್ನಿಕಾಗೂ ಕೂಡ ನೀನು ಈಗಾಗಲೇ ನನಗೆ ಬೇಕಾದಷ್ಟು ಮಾಡಿದ್ಯಾ, ಮತ್ತೆ ನಮ್ಮನೆ ಸುದ್ದಿಗೆ ನನ್ನ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ನಿನಗೆ ಸರಿಯಾದ ಪಾಠನೇ ಕಲಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ಕೆಲಸ ಹುಡ್ಕೊಂಡು ಅಲಿತಾ ಇದ್ದ ಭಾಗ್ಯಗೆ ಕೊನೆಗೂ ಒಂದು ಹೋಟೆಲಲ್ಲಿ ಜೋಕರ್ ಕೆಲಸ ಸಿಗುತ್ತೆ. ಅದರಿಂದಾನೇ ಅವಳು ತುಂಬ ಖುಷಿ ಕೂಡ ಆಗ್ತಾಳೆ. ಮನೆಗೆ ಬಂದ ಭಾಗ್ಯ ತನ್ವಿನ ಊಟಕ್ಕೆ ಕರೆಯೋದಕ್ಕೆ ಹೋದಾಗ ತನ್ವಿ ತುಂಬ ಬೇಜಾರು ಮಾಡ್ಕೊಂಡು ಕೂತಿರೋದು ಅವಳಿಗೆ ಗಮನಕ್ಕೆ ಬರುತ್ತೆ. ತನ್ವಿ ಆಗ ಅಮ್ಮನನ್ನ ತಬ್ಕೊಂಡು ಕಾಲೇಜಲ್ಲಿ ಆದ ಎಲ್ಲ ವಿಷಯಗಳನ್ನ ತನ್ನ ಫ್ರೆಂಡ್ಸ್ ತನಗೆ ಬರ್ಡೇ ವಿಷಯದಲ್ಲಿ ಅವಮಾನ ಮಾಡಿರೋ ವಿಚಾರನೂ ಕೂಡ ಅವಳು ಅಮ್ಮನೆದ್ರು ಹೇಳ್ಕೊಳ್ತಾಳೆ. ಆಗ ಭಾಗ್ಯ ಅವಳಿಗೆ ಸಮಾಧಾನ ಮಾಡ್ತಾ, ನೀನೇನೂ ಬೇಜಾರು ಮಾಡ್ಕೋಬೇಡ, ನಿನ್ನ ಬರ್ಡೇನ ನನ್ನ ಕೈಲಾದ ಮಟ್ಟಿಗೆ ನಾನು ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ. ಮನೆಯಲ್ಲಿ ತನ್ವಿ ಹುಟ್ಟಿದ ಹಬ್ಬವನ್ನು ಎಲ್ಲರೂ ಸೇರಿ ಆಚರಿಸ್ತಾರೆ. ತನ್ವಿ ಕಾಲೇಜ್ಗೆ ಹೋಗೋ ಮೊದಲೇ ಮನೆಯಲ್ಲಿ ಪೂಜೆ ಮಾಡಿ ಅವಳಿಗೆ ಬರ್ಡೇ ವಿಶ್ ಕೂಡ ಮಾಡ್ತಾರೆ. ಜೊತೆಗೆ ಅವಳಿಗೆ ಇಷ್ಟ ಆಗೋ ಜಾಮೂನ್ ಕೂಡ ಭಾಗ್ಯ ಮಾಡಿರ್ತಾಳೆ. ಕಾಲೇಜ್ಗೂ ಕೂಡ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ಗೆ ಕೊಡೋದಕ್ಕೆ ಪ್ಯಾಕ್ ಕೂಡ ಮಾಡಿ ಕೊಟ್ಟಿರ್ತಾಳೆ. ಇನ್ನೊಂದು ಕಡೆ ತನ್ವಿ ಹುಟ್ಟುಹಬ್ಬದ ಬಗ್ಗೆ ತಿಳಿದ ಶ್ರೇಷ್ಠ ಮತ್ತು ತಾಂಡವ್ ತನ್ವಿನ ಏನಾದರೂ ಮಾಡಿ ನಮ್ಮ ಕಡೆ ಸೆಳ್ಕೊಳ್ಳೇಬೇಕು ಅಂತ ಅವಳ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ. ಅದಕ್ಕಾಗಿಯೇ ತಾಂಡವ್ ಮತ್ತು ಶ್ರೇಷ್ಠ ಆಫೀಸ್ಗೆ ರಜೆ ಹಾಕಿರ್ತಾರೆ. ಇನ್ನು ಮಗಳ ಬರ್ಡೇನ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳಿದ್ದ ಭಾಗ್ಯ ಹತ್ರ ಅವಳ ಬರ್ಡೇ ಮಾಡೋದಕ್ಕೆ ಬೇಕಾಗೋಷ್ಟು ಹಣ ಕೂಡ ಇರೋದಿಲ್ಲ. ಮನೆಯನ್ನೆಲ್ಲ ಹುಡುಕಿ ಚಿಲ್ಲರೆ ಪಲ್ಲರೆಲ್ಲ ಒಟ್ಟುಗೂಡಿಸಿ ಲೆಕ್ಕ ಹಾಕ್ತಾ ಇರ್ತಾಳೆ. ಆಗ ಅಲ್ಲಿಗೆ ಪೂಜಾ ಬರ್ತಾಳೆ. ಭಾಗ್ಯ ಅವಳ ಹತ್ರ ಇರೋ ವಿಷಯನ ಹೇಳಿದಾಗ ಅವಳಿಗೂ ಕೂಡ ಕಸಿವಿಸಿ ಆಗುತ್ತೆ. ಇನ್ನು ತನ್ವಿ ಕಾಲೇಜ್ಗೆ ಹೋಗಿ ತಾನು ತಂದಿದ್ದ ಜಾಮೂನನ್ನು ಫ್ರೆಂಡ್ಸ್ಗೆ ಕೊಡ್ತಾ ಇರಬೇಕಾದ್ರೆ ಇನ್ನೊಬ್ಳು ಓಡ್ ಬಂದು, ತನ್ವಿ ನೀನಿಲ್ಲಿ ಜಾಮೂನ್ ತೊಗೊಂಬಂದು ಹಂಚ್ತಾ ಇದೆಯಾ, ನಿನ್ನ ಬರ್ಡೇಗೆ ಇಡೀ ಕಾಲೇಜಲ್ಲೇ ಕಾಜು ಕಟ್ಲಿ ಹಂಚ್ತಾ ಇದ್ದಾರೆ ಕಣೆ ಅಂತ ಅಂದಾಗ ತನ್ವಿ ಕೂಡ ಹೌದಾ ಅಂತ ನೋಡ್ತಾಳೆ. ಅಲ್ಲಿ ಯಾರೋ ಒಂದು 3-4 ಜನ ಹುಡುಗರು ಬಂದು ಕಾಲೇಜಲ್ಲಿ ಎಲ್ಲರಿಗೂ ಸ್ವೀಟ್ಸ್ ಹಂಚ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಬಲೂನ್ ಮೇಲೆ ಹ್ಯಾಪಿ ಬರ್ಡೇ ತನ್ವಿ ಅಂತ ಬರೆದಿದ್ದ ಬಲೂನ್ಸ್ ಕೂಡ ಮೇಲೆ ಹಾರಿ ಬರುತ್ತೆ. ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕೆಳಗೆ ನೋಡೋಷ್ಟರಲ್ಲಿ ತಾಂಡವ್ ಅಲ್ಲಿಗೆ ಕಾರ್ ತಗೊಂಡು ಬರ್ತಾ ಇರ್ತಾನೆ. ಅವಳು ಖುಷಿಯಿಂದ ಕುಣ್ಕೊಂಡು ಅಪ್ಪನ ಹತ್ರ ಓಡಿ ಹೋಗ್ತಾಳೆ. ಆಗ ಅವನು ಅವಳನ್ನು ತಬ್ಕೊಂಡು ಹ್ಯಾಪಿ ಬರ್ಡೇ ಮಗಳೇ ಅಂತ ವಿಶ್ ಕೂಡ ಮಾಡ್ತಾನೆ. ಕಾರಲ್ಲಿ ಬರ್ಡೇ ಸೆಲೆಬ್ರೇಟ್ಗೆ ಸೆಟಪ್ ಎಲ್ಲ ಮಾಡ್ಕೊಂಡ್ಬಂದು ಕಾರನ್ನು ಫುಲ್ ಬಲೂನಿಂದ ಡೆಕೋರೇಟ್ ಮಾಡ್ಕೊಂಡು ಬಂದಿರ್ತಾನೆ ತಾಂಡವ್. ಇದನ್ನೆಲ್ಲ ನೋಡಿದ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ಕೂಡ ಬಹಳನೇ ಖುಷಿ ಪಟ್ಕೊಳ್ತಾರೆ. ನಿನ್ನ ತಂದೆ ತುಂಬ ಗ್ರೇಟ್ ಕಣೆ ಅಂತ ತನ್ವಿ ಫ್ರೆಂಡ್ಸ್ ಅವಳನ್ನು ಹೊಗಳೋದಕ್ಕೂ ಶುರು ಮಾಡ್ತಾರೆ. ಆಗ ಇಷ್ಟೇ ಸರ್ಪ್ರೈಸ್ ಅಲ್ಲ ಮಗಳೇ, ನಿನಗೆ ಇನ್ನೊಂದಷ್ಟು ಸರ್ಪ್ರೈಸ್ ಇದೆ ಅಂತ ಒಂದು ಗಿಫ್ಟ್ ಕೂಡ ಕೊಡ್ತಾನೆ. ಅದರಲ್ಲಿ ತನ್ವಿಗೆ ಇಷ್ಟ ಆಗೋ ಡ್ರೆಸ್ ಕೂಡ ಇರುತ್ತೆ. ಅದಾದಮೇಲೆ ಶ್ರೇಷ್ಠ ಇಷ್ಟಕ್ಕೆ ಮುಗಿಲಿಲ್ಲ, ನಿನ್ನ ಫ್ರೆಂಡ್ಸ್ ಎಲ್ಲರಿಗೂ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ನಿನ್ನ ಪಪ್ಪ ಅಂತ ಹೇಳಿದಾಗ ತನ್ವಿ ಹೌದಾ ಪಪ್ಪ ಅಂತ ಖುಷಿ ಪಡ್ತಾಳೆ. ತಾಂಡವ್ ತನ್ವಿ ಬರ್ಡೇಗೋಸ್ಕರ ರೆಸಾರ್ಟಲ್ಲಿ ಪಾರ್ಟಿ ಕೂಡ ಬುಕ್ ಮಾಡಿರ್ತಾನೆ. ಅದೇ ರೆಸಾರ್ಟಲ್ಲಿ ಭಾಗ್ಯ ಕೂಡ ಜೋಕರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ತನ್ವಿನ ಕರ್ಕೊಂಡು ತಾಂಡವ್ ಮತ್ತು ಶ್ರೇಷ್ಠ ರೆಸಾರ್ಟ್ಗೆ ಹೋಗ್ತಾರೆ. ಆಗ ಅವಳು ಅಜ್ಜಿಯಲ್ಲಿ ಬೈತಾರೋ ಅಂತ ಭಯ ಪಟ್ಕೊಳ್ತಾ ಇರ್ತಾಳೆ. ಇನ್ನು ಭಾಗ್ಯ ಅದೇ ರೆಸಾರ್ಟ್ನಲ್ಲಿ ಜೋಕರ್ ಆಗಿ ಕೆಲಸ ಮಾಡ್ತಿರೋ ವಿಷಯ ತಾಂಡವ್ ತನ್ವಿಗೆ ಗೊತ್ತಾಗುತ್ತಾ
ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.